ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಏನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಸ್ನೇಹಿತರೆ, ಇನ್ಸ್ಟಾ ರೀಡ್ರು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ ಅಂತ. ಹೌದು, ಇನ್ಸ್ಟಾ ರೀಡ್ರು ಈ ಹಿಂದೆನೂ ಕೂಡ ಈ ಥರ ಸಮಸ್ಯೆ ಆಗ್ತಾಯಿತ್ತು. ಬಟ್ 2-3 ದಿನ ಸ್ಟಾಪ್ ಆಗಿ ಮತ್ತೆ ವರ್ಕ್ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಈ ಸಲ ಅದು ತುಂಬ ಲಾಂಗ್ ಟೈಮಿಂದ ವರ್ಕ್ ಆಗ್ತಾನೇ ಇಲ್ಲ. ಯಾವುದು ಕೂಡ PDF ನಾವು ಅದರಲ್ಲಿ OCR ಕೊಟ್ಟರೆ OCR ಆಗ್ತಾಯಿಲ್ಲ. ಹಾಗಾಗಿ ಇನ್ಸ್ಟಾ ರೀಡ್ರ್ ಮೇಲೆ ಎಲ್ಲರೂ ತುಂಬ ಡಿಪೆಂಡ್ ಆಗಿದ್ರು. ಯಾಕಂದರೆ ಅದು ಆ್ಯಪು ಕೂಡ ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ರಿಲಯಬಲ್ಲು, ಮತ್ತು ಅದರಲ್ಲಿ ಅಷ್ಟೇ ಒಳ್ಳೆ ಆಪ್ಷನ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು ಓದ್ಕೊಳ್ಳೋಕ್ಕೆ ಒಟ್ಟಾರೆ. ಸೊ ಅದು ಸ್ಟಾಪ್ ಆದಾಗಿಂದ ತುಂಬ ಜನರು ಕಷ್ಟಪಡ್ತಾಯಿದ್ದಾರೆ. PDF ಓದೋದಕ್ಕೆ ಕಷ್ಟ ಆಗ್ತಾಯಿದೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರು. ಆದರೆ ಆಲ್ಟರ್ನೇಟಿವ್ ಆಗಿ Envision AI ಅಂತ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಉಚಿತ ಆ್ಯಪು. ಸೊ ಇದು ತುಂಬ ಜನರಿಗೆ ಕರೆಕ್ಟಾಗಿ ಯಾವ ರೀತಿ ಬಳಕೆ ಮಾಡ್ಕೊಬೇಕು PDF ಓದೋದಕ್ಕೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ಇವತ್ತು ಟ್ವಿಟರಲ್ಲಿ ಮಾಡ್ತಾಯಿದ್ದೀನಿ. ಇನ್ನೂ ಸುಮಾರು ಬೇರೆ ಬೇರೆ ಆ್ಯಪ್ಸ್ ಕೂಡ ಇದೆ. ಸ್ಪೆಷಲಿ ಕೀಬೋ ಇದೆ, ಅದು ನಾವು ಸಬ್ಸ್ಕ್ರಿಪ್ಷನ್ ತೊಗೊಬೇಕಾಗತ್ತೆ. ಅದೇ ರೀತಿ ಟೆಕ್ ಫ್ರೀಡಮಲ್ಲೂ ಕೂಡ ಓದ್ಬೋದು, ಬಟ್ ಅದು ಕೂಡ ಪರ್ಫೆಕ್ಟಾಗಿ ವರ್ಕು ಮಾಡಲ್ಲ. ಜೊತೆಗೆ ಈಗಲೂ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಆ್ಯಡ್ಸ್ ಬರುತ್ತೆ ಅದರಲ್ಲಿ. ಅಷ್ಟೇ ಅಲ್ಲದೆ ಇನ್ನೂ ಸಾತಿ ಅಂತ ಇದೆ, ಬಟ್ ಅದು ಪ್ಲೇಸ್ಟೋರಲ್ಲಿ ಸಿಗಲ್ಲ. ಸೊ ಈ ಥರ ಎಲ್ಲ ಸಮಸ್ಯೆ ಇರೋದ್ರಿಂದ Envision AI ಎಲ್ಲಕ್ಕಿಂತ ಬೆಸ್ಟ್ ಆ್ಯಪು. ಸೊ ಇದರಲ್ಲಿ ನಾವು PDF ಯಾವ ರೀತಿ ಓದೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಜೆಮಿನಿಯಲ್ಲೂ ಕೂಡ ನೀವು PDF ಓದ್ಬೋದು, ಆದರೆ ಅದರಲ್ಲಿ ಅದು ಆ್ಯಕ್ಚುಲಿ ಒಂದು PDF ರೀಡರ್ ಅಂತ ಡಿಸೈನ್ ಮಾಡಿಲ್ಲ. ಅದನ್ನ ಆ ಪರ್ಟಿಕ್ಯುಲರ್ ಟೈಮ್ಗೆ ನೀವು ಆ PDF ಏನು ಟೆಕ್ಸ್ಟ್ ಇದೆ ಅನ್ನೋದನ್ನ ಓದ್ಕೊಬೋದು. ಬಿಟ್ಟರೆ ಅದನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಇನ್ನೂ ಅದು ಇಂಡಿಪೆಂಡೆಂಟ್ PDF ರೀಡರ್ ಅಲ್ಲದೆ ಇರೋದ್ರಿಂದ ಅದೇ PDF ರೀಡರಲ್ಲಿ ಇರಬೇಕಾದಂಥ ಆಪ್ಷನ್ಸ್ ಎಲ್ಲ ಇಲ್ಲ. ಸೊ ನಾವು ಇವತ್ತು Envision AI ಮೂಲಕ ಯಾವ ರೀತಿ PDF ರೀಡ್ ಮಾಡೋದು ಅನ್ನೋ ತಿಳ್ಕೊಳ್ಳೋಣ. PDFನ Envision AI ಮೂಲಕ ರೀಡ್ ಮಾಡೋದ್ರ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಟ್ವಿಟರಲ್ಲಿ ಇದೆ, ಆದರೆ ಅದು ಔಟ್ಡೇಟೆಡು. ಸೊ ಆವಾಗಿನ Envision AI ಮತ್ತು ಈಗಿನ Envision AI ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವು Envision AI ಇನ್ಸ್ಟಾಲ್ ಮಾಡಿದ ತಕ್ಷಣ ಅದರಲ್ಲಿ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕಾಗತ್ತೆ, ಸೆಟ್ಟಿಂಗ್ಸ್ ಮಾಡ್ಕೊಂಡಾದ್ಮೇಲೆ PDF ಯಾವ ರೀತಿ ರೀಡ್ ಮಾಡುತ್ತೆ, ಆ PDF ಓದಬೇಕಾದ್ರೆ ನಾವು ಏನೆಲ್ಲ ಮಾಡ್ಬೋದು PDF ಈ ಎಲ್ಲ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಈ ಟ್ವಿಟರ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ನಾನು ಟ್ವಿಟರಲ್ಲೂ ಶುರು ಮಾಡೋಷ್ಟರಲ್ಲಿ ವೀಡಿಯೋನ ಲೈಕ್ ಮಾಡಿ. ಯಾಕೆಂದರೆ ನೀವು ಹೆಚ್ಚು ಲೈಕ್ ಮಾಡಿದಷ್ಟು ಈ ಮಾಹಿತಿ ಇನ್ನೂ ಹೆಚ್ಚು ಜನರಿಗೆ ಯೂಟ್ಯೂಬಲ್ಲಿ ರೆಕಮೆಂಡ್ ಆಗುತ್ತೆ. ಹಾಗೆ ಈ ವಿಡಿಯೋ ರೇಟಿಂಗ್ ಹೆಚ್ಚಾಗೋದ್ರಿಂದ ತುಂಬ ಜನಕ್ಕೆ ನೋಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನೀವು ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ನೀವು ವೀಡಿಯೋನ ಹೆಚ್ಚು ಜನರಿಗೆ ರೆಕಮೆಂಡ್ ಆಗೋ ಹಾಗೆ ಮಾಡಿ. ಮತ್ತು ಕಾಮೆಂಟ್ಸ್ ಹಾಕಿ, ಲೈಕ್ಸು, ಕಾಮೆಂಟ್ಸ್ ಮತ್ತು ಶೇರ್ಗಳಿಂದ ವೀಡಿಯೋ ಇನ್ನೂ ತುಂಬ ಜನರಿಗೆ ರೆಕಮೆಂಡ್ ಆಗುತ್ತೆ. ಓಕೆ, ಸೊ ಇದನ್ನ ಮಾಡ್ತೀರಾ ಅಂತ ಅಂದ್ಕೊಂಡು ಈಗ ಶುರು ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಪ್ಲೇಸ್ಟೋರ್ ಓಪನ್ ಮಾಡೋಣ ಸ್ನೇಹಿತರೆ. ಸಾರಿ, ಓಕೆ, ಪ್ಲೇಸ್ಟೋರ್ ಇಲ್ಲಿದೆ. ಓಕೆ, ಸಾಕು ಅಂತೀನಿ, ವಾಲ್ಯೂಮ್ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ Envision AI ಅಂತ ನೀವು ಸರ್ಚ್ ಮಾಡಿದಾಗ ಅಥವಾ ಬರೀ Envision ಅಂತ ಸರ್ಚ್ ಮಾಡಿದ್ರು ಕೂಡ ಸಾಕು. ನೋಡಿ, ಫಾಸ್ಟೆಸ್ಟ್ ಆ್ಯಂಡ್ ಮೋಸ್ಟ್ ರಿಲಯಬಲ್ OCR ಆ್ಯಪ್ ಫಾರ್ ದ ಬ್ಲೈಂಡ್ ಅಂತ ಇಲ್ಲಿ ಆ್ಯಪ್ ಬರುತ್ತೆ ನಿಮಗೆ. ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಇದೆ, ಓಪನ್ ಕೊಡ್ತೀನಿ. ಓಪನ್ ಕೊಟ್ಟಾಗ ಇಲ್ಲೆಲ್ಲ ಸುಮಾರು ಆಪ್ಷನ್ಸ್ ಬರುತ್ತೆ. ಸ್ಕ್ಯಾನ್ ಟೆಕ್ಸ್ಟು, Envision ಲೈಬ್ರರಿ. ಸೊ ಈ ಸ್ಕ್ಯಾನ್ ಟೆಕ್ಸ್ಟ್ ಬಗ್ಗೆ ನಾನು ಆಗಲೇ ಟ್ವಿಟರಲ್ಲಿ ಮಾಡಿ ನೀವು ಕೇಳ್ಬೋದು, ಯಾವ ರೀತಿ ನಾವು PDF ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸೋವಾಗ ಇದರಿಂದ ನಾವು PDF ಹೆಂಗೆ ಕ್ರಿಯೇಟ್ ಮಾಡೋದು, ಯಾವ್ದಾರು ಒಂದು ಹಾರ್ಡ್ ಕಾಪಿನ ಸ್ಕ್ಯಾನ್ ಮಾಡ್ಕೊಂಡು ಅಂತ ತೋರಿಸಿ. ಜೊತೆಗೆ ಓದೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾರ್ಡ್ ಕಾಪಿನ. ಈ ಥರ ಎಲ್ಲ ಸುಮಾರು ಆಪ್ಷನ್ಸ್ ಇದೆ ಸ್ನೇಹಿತರೆ. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಸೆಟ್ಟಿಂಗ್ಸು. ಆ್ಯಪ್ ಓಪನ್ ಮಾಡಿದ ತಕ್ಷಣ ನಾವು ಸೆಟ್ಟಿಂಗ್ಸ್ ಮಾಡಬೇಕಾಗತ್ತಲ್ಲ, ಸೆಟ್ಟಿಂಗ್ಸ್ ಮಾಡೋಣ. ಸೊ ಫಸ್ಟ್ ಟೈಮ್ ನೀವು ಏನಾದ್ರು ಓಪನ್ ಮಾಡ್ತಾಯಿದ್ರೆ ಗೂಗಲ್ ಅಕೌಂಟಿಂದ ಲಾಗಿನ್ ಎಲ್ಲ ಮಾಡಬೇಕಾಗುತ್ತೆ. ನೀವು ಗೂಗಲಿಂದ ಲಾಗಿನ್ ಎಲ್ಲ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಮಗೆ ಕೆಲವೊಂದು ಟ್ಯಾಬ್ಸ್ ಇದೆ ನೋಡಿ, ಏನೇನು ಅಂತಂದರೆ ಬೈ ಡಿಫಾಲ್ಟು ನಾವು ಆ್ಯಪ್ ಟ್ಯಾಬಲ್ಲಿದ್ದೀವಿ. ಇದರಲ್ಲೇ ನಮಗೆ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಡಿಸ್ಕ್ರೈಬ್ ಸೀನು ಮತ್ತು ಈ ಥರದ್ದೆಲ್ಲ ಸಿಗುತ್ತೆ. ನೆಕ್ಸ್ಟು ಅಲೈ. ಸೊ ಅಲೈ ಅಂತ ಒಂದು ಹೊಸ ಟ್ಯಾಬ್ ಬಂದಿದೆ. ಇಲ್ಲಿ ನಾವು ಅಲೈ ಆಕ್ಸೆಸ್ ಮಾಡ್ಬೋದು. ಗ್ಲಾಸಸ್ ಇದೆ, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ಒಳಗೆ ಹೋಗೋಣ ಸ್ನೇಹಿತರೆ, ಇದೇ ಇಂಪಾರ್ಟೆಂಟ್ ಈಗ. ಓಕೆ, ಸೆಟ್ಟಿಂಗ್ಸಲ್ಲಿ ಬಂದಿದ್ದೀವಿ. ಇಲ್ಲಿ ಅಕೌಂಟ್ ಡೀಟೇಲ್ಸ್ ಇದೆ, ಚೆಕ್ ಮಾಡ್ಬೋದು. ಸೊ ವಾಟ್ಸ್ ನೀವೆಲ್ಲ ಚೆಕ್ ಮಾಡ್ಬೋದು. ಇಷ್ಟೆಲ್ಲ ಇದೆಲ್ಲ ಬಿಡಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಹೆಡಿಂಗ್ ಅಂತ ಬರುತ್ತೆ. ಇಲ್ಲಿಂದ ನಾವು ರೈಟ್ ಸ್ವೈಪ್ ಮಾಡಿದ್ರೆ ಮೆನ್ಯೂ ಸ್ಟ್ರಕ್ಚರು, ಮೆನ್ಯೂವಲ್ಲಿ ಯಾವ ಆಪ್ಷನ್ಸ್ ಬೇಕೋ ಬೇಡ ಅದೆಲ್ಲ ನಾವಿಲ್ಲಿ ಸೆಟ್ ಮಾಡ್ಬೋದು. ನೆಕ್ಸ್ಟು ಡಾರ್ಕ್ ಮೋಡು, ಇದು ಆನ್ ಆಗಿದೆ, ಆನ್ ಆಗೇ ಇರಲಿ. ಸೊ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಪ್ರೊಸೆಸಿಂಗ್ ಸೌಂಡ್ ಬೇಕಾ ಬೇಡವಾ ಅನ್ನೋಂಥದ್ದು ಇದು ಇರಲಿ, ಆನ್ ಆಗಿದೆ. ಇದು ಬೈ ಡಿಫಾಲ್ಟ್ ಆನೇ ಇರುತ್ತೆ, ಹಾಗೆ ಬಿಡಿ.
Language detection. Automatically read the text in the detected languages. When turned off, text will be read in your phone's default language. On. Switch. ಸೊ ಇದು ಆಟೋಮೆಟಿಕಲಿ ಡಿಟೆಕ್ಟ್ ಲ್ಯಾಂಗ್ವೇಜ್. ಇದು ಆಫ್ ಆಗಿರುತ್ತೆ. ಆಫ್ ಆಗಿದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿದ್ರೆ ಯಾವ ಒಂದು ಭಾಷೆಯ PDF ನೀವು ಓಪನ್ ಮಾಡ್ತೀರೋ ಅದು ಆಟೋಮೆಟಿಕಲಿ ಡಿಟೆಕ್ಟ್ ಆಗಿ ಆ ಭಾಷೆಯಲ್ಲಿ ರೀಡ್ ಆಗುತ್ತೆ. ಓಕೆ, ನೆಕ್ಸ್ಟು Reading language. You are currently reading in English. ನೆಕ್ಸ್ಟು ರೀಡಿಂಗ್ ಲ್ಯಾಂಗ್ವೇಜ್ ಇದೆ ಸ್ನೇಹಿತರೆ. ಈ ರೀಡಿಂಗ್ ಲ್ಯಾಂಗ್ವೇಜ್ನ ಬೈ ಡಿಫಾಲ್ಟ್ ಇಂಗ್ಲೀಷ್ ಇರುತ್ತೆ. ನಾವು ಕನ್ನಡಕ್ಕೆ ಸೆಟ್ ಮಾಡೋಣ ಇದನ್ನ, ಯಾಕೆಂದರೆ ನಾವು ಜಾಸ್ತಿ ಕನ್ನಡ PDF ಓದ್ತೀವಿ. ಆಮೇಲೆ ನಾವು ಕನ್ನಡಕ್ಕೆ ಸೆಟ್ ಮಾಡಿದ್ರೆ ಇಂಗ್ಲೀಷ್ ಓದಲ್ಲ ಅಂತ ಏನಿಲ್ಲ, ಇಂಗ್ಲೀಷ್ ಓದುತ್ತೆ. ಇಂಗ್ಲೀಷ್ ಸೆಟ್ ಆಗಿದ್ರೂ ಕೂಡ ನಾವು ಆಟೋಮೆಟಿಕ್ ಡಿಟೆಕ್ಷನ್ ಲ್ಯಾಂಗ್ವೇಜ್ ಆನ್ ಮಾಡಿರೋದ್ರಿಂದ ಕನ್ನಡ PDF ಏನಾದ್ರು ಓಪನ್ ಮಾಡಿದ್ರೆ ಅಥವಾ ಬೇರೆ ಲ್ಯಾಂಗ್ವೇಜ್ PDF ಓಪನ್ ಮಾಡಿದ್ರೆ ಓದುತ್ತೆ ಅಂತ ಏನಿಲ್ಲ. ಆದರೆ ಕೆಲವೊಂದು ಸಲ ಅದು ಕರೆಕ್ಟಾಗಿ ಕನ್ನಡ ಅಂತ ರೆಕಗ್ನೈಸ್ ಮಾಡಲ್ಲ. ಹಾಗಾಗಿ ನಾವು ಇಲ್ಲಿ Reading language. ಇದನ್ನ ರೀಡಿಂಗ್ ಲ್ಯಾಂಗ್ವೇಜ್ನ ಕನ್ನಡಕ್ಕೆ ಸೆಟ್ ಮಾಡೋಣ. ಇಲ್ಲಿ ತುಂಬ ಭಾಷೆಗಳಿದ್ದಾವೆ. ಇಲ್ಲಿ ಸ್ಕ್ರಾಲ್ ಮಾಡಿ ನಾವು ಕನ್ನಡ ಹುಡ್ಕೋಣ. ಸಿಕ್ಕಾಪಟ್ಟೆ ಲ್ಯಾಂಗ್ವೇಜ್ ಇದೆ ಸ್ನೇಹಿತರೆ. ಇನ್ನು DS ಓಕೆ, ಈಗ ಓಕೆ ಕನ್ನಡ ಸಿಕ್ಕಿದೆ. ಓಕೆ ಆಯ್ತಾ ಸ್ನೇಹಿತರೆ, ಇದಿಷ್ಟ ಆಯಿತು. ನೆಕ್ಸ್ಟು ಈ ಲೇಔಟ್ ಡಿಟೆಕ್ಷನ್ ಇದು ಆನ್ ಆಗಿರುತ್ತೆ, ಆನಲ್ಲೇ ಬಿಡಿ. ಹಾಂ, ನೆಕ್ಸ್ಟು ಟೆಕ್ಸ್ಟ್ ಟು ಸ್ಪೀಚ್ ಸ್ನೇಹಿತರೆ, ಕಲರ್ ಡಿಟೆಕ್ಷನ್. ಈಗ ನಾವು ಇಲ್ಲಿ ಯಾವ ಟೆಕ್ಸ್ಟ್ ಟು ಸ್ಪೀಚಲ್ಲಿ ಇದು ಏನು PDF ಓದಬೇಕು ಅಂತ ಸೆಟ್ ಮಾಡಬೇಕು. ಇಲ್ಲಿ ನಾನು ಈ ಗೂಗಲ್ TTSನ ಇಟ್ಟಿದ್ದೀನಿ. ಸ್ಪೀಚ್ ರೆಕಗ್ನಿಷನ್ ಬೈ ಗೂಗಲ್ ಇದೆಯಲ್ಲ ಅದು. ನೀವು ಬೇಕಾದ್ರೆ ಇದೆಲ್ಲ ಇಡ್ಬೋದು. ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ನೀವು PDF ರೀಡಿಂಗ್ಗೆ ಬೇರೆ ಯಾವ್ದಾದ್ರು TTS ಇಡಿ. ಈಗ ನಾನು ಬೈ ಡಿಫಾಲ್ಟ್ ವೋಕಲೈಸರು ಯೂಸ್ ಮಾಡ್ತೀನಿ ಆಟೋ TTS ಜೊತೆಗೆ. ಗೂಗಲ್ TTSನ ನಾನು ಯಾವುದೇ ಭಾಷೆ ಕನ್ಫಿಗರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಇಂಥದಕ್ಕೆಲ್ಲ ನಾನು ಗೂಗಲ್ TTSನ ಸೆಟ್ ಮಾಡ್ತೀನಿ ರೀಡ್ ಮಾಡೋದಕ್ಕೆ. ಈ ಸ್ಪೀಕೋ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಬೋದು. ಸೊ ನಾನು ಗೂಗಲ್ TTSನ ಇಟ್ಟಿದ್ದೀನಿ. ಸೊ ನೀವು ಅದನ್ನೇ ಸೆಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಬೇಕಾಗಿರೋ TTSನ ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಬ್ಯಾಕ್ ಬರ್ತೀನಿ ಇಲ್ಲಿಂದ. ಇಷ್ಟೇ ಸ್ನೇಹಿತರೆ ಸೆಟ್ಟಿಂಗ್ ಮಾಡಬೇಕಾಗಿರೋವಂಥದ್ದು. ಓಕೆ, ಸೊ ಈಗ ಫುಲ್ ಬ್ಯಾಕ್ ಬಂದು ವಾಟ್ಸಪ್ ಓಪನ್ ಮಾಡೋಣ. ವಾಟ್ಸಪ್ ಓಪನ್ ಮಾಡಿ ಅಲ್ಲಿ ಒಂದು PDF ಇದೆ ನನ್ನ ಹತ್ರ. ಓಕೆ, ವಾಟ್ಸಪ್ ಇಲ್ಲಿ ಒಂದು ಇದೆ ಸ್ನೇಹಿತರೆ, ಒಂದು ನಿಮಿಷ. ಇಲ್ಲಿ ಒಂದು PDF ಇದೆ, ಅದನ್ನ ಓಪನ್ ಮಾಡಿ ನಾವು ಓಕೆ 20250701042415 PDF 2 pages bullet 140 kilobytes bullet PDF 2 pages ಇದೆ. ಓಕೆ, PDF ಚಿಕ್ಕ PDF ತಗೊಂಡಿನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಓಪನ್ ವಿತ್ ಯಾವ್ದ್ರಲ್ಲಿ ಓಪನ್ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ Envision AI ಸೆಲೆಕ್ಟ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ Envision AI ಅಲ್ಲಿ ಓಪನ್ ಆಗುತ್ತೆ. ಓಕೆ, ಅದು PDF ಪ್ರಾಸೆಸ್ ಆಗ್ತಾ ಇದೆ. ಓಕೆ, ನೋಡಿ ಸೌಂಡ್ ಬರ್ತಾ ಇರುತ್ತೆ ಪ್ರೋಸೆಸ್ ಆಗುವಾಗ. ಸ್ವಲ್ಪ ಸೌಂಡ್ ಜಾಸ್ತಿ ಮಾಡೋಣ. ಓಕೆ, PDF ಪ್ರಾಸೆಸ್ ಆಗ್ತಾ ಇದೆ, ನೋಡೋಣ. ಬೇಗನೆ ಆಗುತ್ತೆ ಸ್ನೇಹಿತರೆ. ಓಕೆ, ಈಗ ರೀಡ್ ಆಗ್ತಾ ಇದೆ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಾಳಿದಾಸ ಮಾರ್ಗ, ಗಾಂಧಿನಗರ, ಬೆಂಗಳೂರು -5,60,900. ಹೆಡಿಂಗ್ ಸಂಖ್ಯೆ KPRC GPA PDO 97/2023. ಹೆಡಿಂಗ್ ಇವರಿಗೆ ಹೆಡಿಂಗ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿಗಳು. ಹೆಡಿಂಗ್ ಮಾನ್ಯರೇ. ಹೆಡಿಂಗ್ ವಿಷಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ 15 ವರ್ಷಗಳ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಮಂಜೂರು ಮಾಡುವ ಕುರಿತು ಉಲ್ಲೇಖ. 1. ಸರ್ಕಾರದ ಆದೇಶ ಸಂಖ್ಯೆ ಗ್ರಾಪ 97 GPK 2023 ಈ ಬೆಂಗಳೂರು. ಓಕೆ, ಇಷ್ಟು ಸಾಕು ಅನ್ಕೊಂಡು ನೀನು ಓದಿಸಿರೋದು. ಜುಲೈ 15, 2023 2 ಸಂಖ್ಯೆ ಪಾಸ್ ಮಾಡೋಣ. The 9th of December 2023. ಸೊನ್ನೆ ಕಚೇರಿಯ. ಓಕೆ ಸ್ನೇಹಿತರೆ, ಪಾಸ್ ಮಾಡೀನಿ. ಈಗ ನಮ್ಗೆ ಇಲ್ಲಿ ಏನೇನು ಆಪ್ಷನ್ ಸಿಗುತ್ತಪ್ಪ ಅಂತಂದ್ರೆ ಕೆಳಗಡೆ ಟಚ್ ಮಾಡಿದ್ರೆ ನೋಡಿ ಪ್ರೀವಿಯಸ್ ಪೇಜ್ ಇದೆ. ಇಲ್ಲಿ ನಾವು ಕ್ಲಿಕ್ ಮಾಡಿ ಯಾವ ಪೇಜಿಗೆ ಜಂಪ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ 50
100 ಪೇಜ್ PDF ಎಲ್ಲ ಇದ್ದರೆ ಯಾವ ಪೇಜ್ಗೆ ಹೋಗಬೇಕು ಅಂತ ಇಲ್ಲಿ ಡೈರೆಕ್ಟ್ಲಿ ನಾವು ಎಂಟ್ರಿ ಮಾಡಿ ಆ ಪೇಜ್ಗೆ ಹೋಗ್ಬೋದು. Next page. Button. ನೆಕ್ಸ್ಟ್ ಪೇಜ್ ಇದೆ, Rescan page. Button. ರೀಸ್ಕ್ಯಾನ್ ಪೇಜ್ ಇದೆ. ಈ ಪೇಜಲ್ಲಿ ಏನಾದರೂ ಸರಿಯಾಗಿ ಸ್ಕ್ಯಾನ್ ಆಗಿಲ್ಲ ಅಂತ ಇದ್ದರೆ ನೀವು ಅದನ್ನ ರೀಸ್ಕ್ಯಾನ್ ಕೊಡ್ಬೋದು. ಈಗ ಡಿಸೇಬಲ್ ಆಗಿದೆ ಮೋಸ್ಟ್ಲಿ, ಈಗ ಆಲ್ರೆಡಿ ಸ್ಕ್ಯಾನ್ ಆಗಿರೋದ್ರಿಂದ ಯಾಕೋ ಡಿಸೇಬಲ್ ಆಗಿದೆ ಅದು. Stop recording. Button. ಅಷ್ಟೇ Next ಸ್ನೇಹಿತರೆ, ಅದು page. ಬಿಟ್ಟರೆ Ask Envision. Button. ಆಸ್ಕ್ ಎನ್ವಿಷನ್ ಅಂತ ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈ PDF ಬಗ್ಗೆ ಏನಾದರೂ ಹೆಚ್ಚು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಮಾಮೂಲಿ AI ಚಾಟ್ ಮಾಡ್ಬೋದು AI ಜೊತೆ ಈ PDF ಕುರಿತು. Translate. Button. ಟ್ರಾನ್ಸ್ಲೇಟ್ ಇದೆ, ಇಂಗ್ಲೀಷಿಂದ ಕನ್ನಡ, ಕನ್ನಡದಿಂದ ಇಂಗ್ಲೀಷ್ಗೆ ಯಾವುದರಿಂದ ಯಾವುದಕ್ಕೆ ಬೇಕಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಭಾಷೆಗೆ ಬೇಕು ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಟ್ರಾನ್ಸ್ಲೇಟ್ ಆಪ್ಷನ್ ಇದೆ. Play from page beginning. Stops and reverts back to the beginning of this page. Button. ಪ್ಲೇ ಫ್ರಮ್ ಪೇಜ್ ಬಿಗಿನಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಫಸ್ಟಿಂದ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. Play. Button. ಇದು ಪ್ಲೇ ಪಾಸು ಮಾಮೂಲಿ. Export options. Button. ಎಕ್ಸ್ಪೋರ್ಟ್ ಆಪ್ಷನ್ಸು, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈ PDF-ಅನ್ನು Export options. ಬೇರೆ ಬೇರೆ ಫಾರ್ಮೆಟಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. Save as a PDF file. PDF ಫೈಲ್ ಆಗಿ ಸೇವ್ ಮಾಡ್ಬೋದು, ಅಥವಾ Save as TXT file. TXT ಫೈಲ್ ಆಗಿ ಕೂಡ ಸೇವ್ ಮಾಡ್ಬೋದು. Save as share text via. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಈ ಟೆಕ್ಸ್ಟನ್ನು ಶೇರ್ ಮಾಡ್ಬೋದು. ಏನು OCR ಆಗಿದೆಯಲ್ಲ, ಈ ಟೆಕ್ಸ್ಟ್ನ ವಾಟ್ಸಪ್ಪು ಅಥವಾ ಇನ್ಯಾವ ಮೂಲಕ ಬೇಕಾದ್ರೂ ಶೇರ್ ಮಾಡ್ಬೋದು. Copy to clipboard. ಈ ಟೆಕ್ಸ್ಟನ್ನು ನಾವು ಕಾಪಿ ಕೂಡ ಮಾಡ್ಬೋದು ಕ್ಲಿಪ್ಬೋರ್ಡ್ಗೆ, ಆಮೇಲೆ ಎಲ್ಲರೂ ಪೇಸ್ಟ್ ಮಾಡಿ ಇಟ್ಕೊಬೋದು. Stop recording. ಸೊ Copy to clipboard. ಇಷ್ಟು ಆಪ್ಷನ್ಸ್ ಇದೆ ಸ್ನೇಹಿತರೆ. ಈಗ ಬ್ಯಾಕ್ ಬರೋಣ. Envision AI. ಎಕ್ಸ್ಪೋರ್ಟ್ ಆಯ್ತಲ್ವ, ಅದಾದಮೇಲೆ 2025. ಒಂದು ನಿಮಿಷ. Page 1 of 2. Jump. Save to library. Button. ಸೇವ್ ಟು ಲೈಬ್ರರಿ. Export options. Save to library. Button. ಸೇವ್ ಟು ಲೈಬ್ರರಿ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇದೇನಕ್ಕಪ್ಪ ಅಂತಂದರೆ, ನಾವು ಇನ್ಸ್ಟಾ ರೀಡರಲ್ಲಿ ಸೇವ್ ಮಾಡ್ತಾ ಇದ್ವಲ್ಲ ಡಾಕ್ಯುಮೆಂಟು, ನಾವು ಬ್ಯಾಕ್ ಬಂದ ತಕ್ಷಣ ಕೇಳ್ತಾ ಇತ್ತು, ಡು ಯು ವಾಂಟ್ ಟು ಸೇವ್ ದಿಸ್ PDF ದಿಸ್ ಫೈಲ್ ಅಂತ. ಆ ಥರ ಇಲ್ಲಿ ಸೇವ್ ಮಾಡೋ ಅಂಥದ್ದು ನೋಡಿ. ಸೇವ್ ಕೊಡ್ತೀನಿ ಈಗ. Export. Save to library. Button. Document save to library. Envision AI. ನೋಡಿ, ಡಾಕ್ಯುಮೆಂಟು ಲೈಬ್ರರಿಯಲ್ಲಿ ಸೇವ್ ಆಯಿತು. ಸೊ ಇನ್ಸ್ಟಾ ರೀಡ್ರು ಹೆಂಗೆ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಾವು ಸೇವ್ ಮಾಡಿರೋಂಥ ಫೈಲ್ಸ್ ಎಲ್ಲ ಸಿಗ್ತಾಯಿತ್ತು, ಅದೇ ರೀತಿ ಇಲ್ಲೂ ಕೂಡ ಲೈಬ್ರರಿಯಲ್ಲಿ ಸಿಗುತ್ತೆ. ಆ ಲೈಬ್ರರಿನ ಆ್ಯಕ್ಸೆಸ್ ಹೆಂಗೆ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ಇದಿಷ್ಟು ಆಯ್ತಲ್ವಾ. ಇದರಲ್ಲಿ ಒಂದು ಆಪ್ಷನ್ ಏನಿಲ್ಲಪ್ಪ ಅಂತಂದರೆ, ಇನ್ಸ್ಟಾ ರೀಡ್ರಲ್ಲಿ ನಮಗೆ ರಿವೈಂಡು ಮತ್ತು ಫಾರ್ವರ್ಡು ಆಪ್ಷನ್ ಸಿಗ್ತಾಯಿತ್ತು. ರಿವೈಂಡ್ 10 ಸೆಕೆಂಡ್ಸ್ ಮತ್ತು ಫಾರ್ವರ್ಡ್ 10 ಸೆಕೆಂಡ್ಸ್ ಆಪ್ಷನ್ ಸಿಗ್ತಾಯಿತ್ತು. ಅದು ಭಾಳ ಹೆಲ್ಪ್ ಆಗ್ತಾಯಿತ್ತು ಆಡಿಯೋ ಪ್ಲೇಯರ್ ಥರ. ಆದರೆ ಇದರಲ್ಲಿ ಆಪ್ಷನ್ ಇಲ್ಲ ಸ್ನೇಹಿತರೆ. ಅದೊಂದು ಇದರ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಫೀಡ್ಬ್ಯಾಕ್ ಕೊಟ್ಟು ಅದೊಂದು ಆಪ್ಷನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬೇಕು ಇದರಲ್ಲಿ. ಅದು ಬಿಟ್ಟರೆ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ. ಇನ್ನು ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ, ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಟೆಕ್ಸ್ಟ್ನ ಪಂಚಾಯತ್ ರಾಜ್ ಮುಟ್ಟಿ ಆಯುಕ್ತಾಲಯ, ಓದ್ಕೊಬೋದು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕಾಳಿದಾಸ ಮಾರ್ಗ, ಗಾಂಧಿನಗರ, ಬೆಂಗಳೂರಿನ 60009. Heading. ಸಂಖ್ಯೆ KPRC GPA 197 2023. Heading. ನಾವು ಬೇಕಾದ್ರೆ ಪ್ಲೇ ಮಾಡ್ಬೋದು. ಕೆಳಗಡೆ ಪ್ಲೇ ಮಾಡೋದು ಬೇಡ, ನಾವು ಸ್ವೈಪ್ ಮಾಡಿ ನಮ್ಮ TTS ಅಲ್ಲೇ ಓದ್ಕೊತೀವಿ ಅಂತಂದರೆ, ನಾನು ಆಟೋ TTS ಜೊತೆ ಅಲ್ಪನ ಯೂಸ್ ಮಾಡೋದ್ರಿಂದ ಇಲ್ಲಿ ನೋಡಿ ಇವರಿಗೆ ಆರಾಮಾಗಿ ಸ್ವೈಪ್ ಮಾಡ್ಕೊಂಡು ಓದ್ಬೋದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿಗಳು. Heading. ಈ ಥರ ಓದ್ಕೊಬೋದು. ಓಕೆ, ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರ ನಮಗೆ ಇನ್ನಷ್ಟು ಆಪ್ಷನ್ Reader ಸಿಗುತ್ತೆ. preferences. 0 to navigate up. Choose reader preferences. Button. ರೀಡರ್ ಪ್ರಿಫರೆನ್ಸಸ್ ಅಂತ ಸಿಗುತ್ತೆ ಸ್ನೇಹಿತರೆ. ಈ ರೀಡರ್ ಪ್ರಿಫರೆನ್ಸಲ್ಲೂ ಏನೇನು ಆಪ್ಷನ್ ಸಿಗುತ್ತೆ ಅಂತ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Close. Reader settings. Text. Heading. ಫಸ್ಟು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸು. Reading language. You are currently reading in. ಕನ್ನಡ. ಓಕೆ, ರೀಡಿಂಗ್ ಲ್ಯಾಂಗ್ವೇಜು ನಾನು ಅವಾಗಲೇ ಏನು ಸೆಟ್ ಮಾಡಿದ್ನಲ್ಲ ಕನ್ನಡ, ಅದು ಹಾಗೇ ಇದೆ. ಇಲ್ಲೂ ಚೇಂಜ್ ಮಾಡ್ಬೋದು ನಾವು ಬೇಕಾದರೆ PDF ಓದೋ ಟೈಮಲ್ಲಿ. Language detection. Automatically read the text in the detected languages. When turned off, text will be read in your phone's default language. On. Switch. ಇದ್ರ ಬಗ್ಗೆನೂ ನಾನು ಅವಾಗಲೇ ಹೇಳಿದ್ದೀನಿ. ಸೆಟ್ಟಿಂಗ್ಸಲ್ಲೂ ಸಿಗ್ತಾ ಇತ್ತು, ಇಲ್ಲೂ ಇದೆ. Layout detection. Read columns in the right order and speak Layout whenever heading is detection, ಇದ್ರ ಬಗ್ಗೆನೂ detected. Text ಹೇಳಿದ್ದೀನಿ. size. 0. ನೆಕ್ಸ್ಟು ಟೆಕ್ಸ್ಟ್ ಸೈಜ್ ಏನು ಬೇಕು ಅನ್ನೋದನ್ನ ಸೆಟ್ ಮಾಡ್ಬೋದು. ಇಲ್ಲಿ 0 ಇದೆ, ಯಾಕೆಂದರೆ ನನಗೇನು ಟೆಕ್ಸ್ಟ್ ಸೈಜ್ ಮ್ಯಾಟ್ರ್ ಆಗಲ್ಲ. ಯಾರಾದ್ರು ಲೋ ವಿಷನ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ಸೈಜ್ನ ಸೆಟ್ ಮಾಡ್ಬೋದು. 0%. Seeper. Slider for text size. ಸೊ ಇಲ್ಲಿ 6 ಸ್ಲೈಡರ್ ಇದೆ. ಇದ್ರ ಮೇಲೆ ನಾವು 7%. 13%. ಈ ಥರ ಮಾಡೋ ಮೂಲಕ ಟೆಕ್ಸ್ಟ್ ಸೈಜ್ನ ಜಾಸ್ತಿ ಮಾಡ್ಕೊಬೋದು ಓದಕ್ಕೆ. 7%. 0%. ನೆಕ್ಸ್ಟು Speech. Heading. ಸ್ಪೀಚು ಯಾವ್ದು ಬೇಕು ಅಂತ. Autoplay. Automatically play the document after opening it. On. Switch. ಇದು ಆಟೋ ಪ್ಲೇ ಆಪ್ಷನು ಅಂತಂದರೆ, ಈ ಸ್ಕ್ಯಾನ್ ಆದ ತಕ್ಷಣ ಆಟೋಮೆಟಿಕಲಿ ಪ್ಲೇ ಆಗಬೇಕಾ ಬೇಡವಾ ಅಂತ ನಾನು ಆನ್ ಮಾಡ್ಕೊಂಡಿರೋದ್ರಿಂದ ಆಟೋಮೆಟಿಕಲಿ ಅದು ಪ್ಲೇ ಆಯಿತು. ಒಂದು ವೇಳೆ ನೀವು ಇದನ್ನ ಆಫ್ ಮಾಡಿದರೆ ಆಟೋಮೆಟಿಕಲಿ ಪ್ಲೇ ಆಗಲ್ಲ. ಅದು ಸ್ಕ್ಯಾನ್ ಆದ ತಕ್ಷಣ ಸುಮ್ಮನೆ ಇರುತ್ತೆ, ಟೆಕ್ಸ್ಟ್ ಸ್ಕ್ರೀನ್ ಮೇಲೆ ಬಂದಿರುತ್ತೆ. ನೀವು ಅದು ಕೇಳಿಸ್ಕೊಬೇಕು ಅಂತಂದರೆ ಕೆಳಗಡೆ ಪ್ಲೇ ಬಟನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವೇ ಮ್ಯಾನ್ಯುವಲಿ ಪ್ಲೇ ಮಾಡ್ಕೊಬೇಕು. ಓಕೆ, Text to speech. Change the text to speech engine for how text is spoken. ಇದು ಟೆಕ್ಸ್ಟ್ ಟು ಸ್ಪೀಚ್ ಚೇಂಜ್ ಮಾಡೋ ಅಂಥದ್ದು ಅವಾಗಲೇ ಹೇಳಿ ನಾನು. ಇಲ್ಲೂ ಕೂಡ ಸಿಗುತ್ತದು. Speaking rate. 5. ಸ್ಪೀಕಿಂಗ್ ರೇಟ್ ಸೆಟ್ ಮಾಡ್ಬೋದು ಸ್ನೇಹಿತರೆ. ಈಗ ಬೈ ಡಿಫಾಲ್ಟ್ ನಂದು 10%. Seeper. Slider for speaking rate. 10% ಇದೆ. ಇಲ್ಲಿ ನಾವು ಸ್ವೈಪ್ ಅಪ್ ಮಾಡಿದ್ರೆ 16%. ಈ ಥರ ಕಡಿಮೆ 10%. ಜಾಸ್ತಿ ಎಲ್ಲ ಮಾಡ್ಬೋದು. 4%. ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಈ ಸ್ಲಿಕ್ ಸ್ಲೈಡರಲ್ಲಿ 10%. ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಬೈ ಡಿಫಾಲ್ಟ್ 10% ಇತ್ತು, ಇಷ್ಟೇ ಸಾಕು. ಸ್ಲೋ ಬೇಕು ಅನ್ನೋರು ಸ್ಲೋ ಮಾಡ್ಬೋದು, ಫಾಸ್ಟ್ ಬೇಕು ಅನ್ನೋರು ಫಾಸ್ಟ್ ಮಾಡ್ಬೋದು. ಮಾಡಿಬಿಟ್ಟು Stop recording. ಬ್ಯಾಕ್ ಬಂದರೆ ಮುಗೀತು ಸ್ನೇಹಿತರೆ, ನಿಮ್ಮ ಎಲ್ಲ ಕೆಲಸ ಆಗುತ್ತೆ. ಸೊ ಈಗ ಬ್ಯಾಕ್ ಬರ್ತೀನಿ. ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿನಿ ಯಾವ ರೀತಿ PDF ನ ಓದೋದು ಅಂತ. ಈಗ ಲೈಬ್ರರಿಗೆ ಸೇವ್ ಮಾಡ್ಬೋದು ಅಂತ ಅಂದಿದ್ನಲ್ಲ, ಆ ಲೈಬ್ರರಿಯಲ್ಲಿ ಇದೆಯಾ ಇಲ್ವಾ ನೋಡೋಣ. ಈಗ PDF
Envision AI. ಮತ್ತೆ ಬ್ಯಾಕ್ ಬರ್ತೀನಿ. WhatsApp. Compose message. ಓಕೆ, Home. ಇಲ್ಲಿಂದ ಹೋಗಿ Phone. ಎನ್ವಿಷನ್ Window AI local ಆ್ಯಪ್ launcher. ಓಪನ್ ಮಾಡೋಣ ಇಲ್ಲಿಂದ. Checked. Search for apps. Dice World. DigiLocker. Downloads. Drive. Export services. 11 reader. Envision AI. ಓಕೆ, ಎನ್ವಿಷನ್ AI. Envision AI. ಹಾಂ, ಈಗ ಇಲ್ಲಿ Scan text. Button. ನಾವು ಸ್ವೈಪ್ ಮಾಡ್ತಾ ಬಂದರೆ Envision. Describe scene. Button. Envision library. Button. ಎನ್ವಿಷನ್ ಲೈಬ್ರರಿ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Navigate up. Button. Envision library. Import file. Button. ನೋಡಿ, ಫಸ್ಟು ಇಂಪೋರ್ಟ್ ಫೈಲ್ ಇದೆ. ಇಲ್ಲಿಂದ ನಾವು ಫೈಲ್ನ ಇಂಪೋರ್ಟ್ ಮಾಡಿ ಕೂಡ ಇಲ್ಲಿ ಲೈಬ್ರರಿಯಲ್ಲಿ ಸೇವ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಇಲ್ಲಿಂದ ಫೈಲ್ ಲಿಸ್ಟ್ ಸಿಗುತ್ತೆ ನೋಡಿ. 20250701042415. ಇದೇ ಫೈಲು, ಒಂದೇ ಫೈಲ್ ಇರೋದೀಗ. Actions. The files in your Envision library are saved locally. Uninstalling the app means that all your files will be deleted. ಓಕೆ, ಅದೇ ಲೋಕಲ್ಲಿ ಸೇವ್ ಆಗಿರುತ್ತಿದ್ದು. ನೀವು ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಬ್ಯಾಕಪ್ ಏನೂ ಇರಲ್ಲ. ಇನ್ಸ್ಟಾ ರೀಡರ್ ಥರನೇ, ಇನ್ಸ್ಟಾ ರೀಡರಲ್ಲೂ ಅಷ್ಟೇ ನಿಮ್ಗೇನು ಬ್ಯಾಕಪ್ ಸಿಗಲ್ಲ. ಅದೇ ಥರ ಇದು ಕೂಡ. Stop recording. The 5 actions. Button. ಸೊ ಈಗ 20250701042415. ಸೊ ನಿಮ್ಮ PDF ಯಾವ ಹೆಸರಲ್ಲಿರುತ್ತೋ ಅದೇ ಹೆಸರಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೋಡಿ, PDF ಹೆಸರು ಇದೇ ಥರ ಇತ್ತು, ಇದೇ ಥರ ಸೇವ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇ ಸ್ಟಾರ್ಟ್ ಆಗುತ್ತೆ. Navigate up. Button. 2025 1. Juli 2025. Heading. ನೋಡಿ ಈಗ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇದು ಚೆನ್ನಾಗಿ ಓದ್ತಾ ಇದೆ ಅಲ್ವಾ? ಕಾಳಿದಾಸ ಮಾರ್ಗ, ಗಾಂಧಿನಗರ, ಬೆಂಗಳೂರು back ಬರ್ತೀನಿ. ಲಕ್ಷದ Navigate up. Button. ಅಲ್ಲಿ Envision ಆ್ಯಕ್ಷನ್ಸ್ library. ಇದೆಯಲ್ಲ, ಆ್ಯಕ್ಷನ್ಸ್ ಅಲ್ಲಿ ಹೋಗೋಣ, ಏನೇನು ಸಿಗುತ್ತೆ. Envision import 20 actions. ಆ್ಯಕ್ಷನ್ಸ್ ಅಲ್ಲಿ Pop-up window. Delete. ಡಿಲೀಟ್ ಮಾಡ್ಬೋದು, Rename. ರೀನೇಮ್ ಮಾಡ್ಬೋದು. ಈ ಫೈಲ್ ಏನಾದರೂ ಬೇರೆ ಹೆಸರು ಕೊಡಂಗಿದ್ರೆ ನೀವೇ ಮ್ಯಾನ್ಯುವಲಿ ಹೆಸರು ಕೊಡ್ಬೋದು. Delete. Stop recording. Delete. Window pop-up window. ಎರಡು ಆಪ್ಷನ್ ಇರೋದು ಸ್ನೇಹಿತರೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ Delete 202507. Yes. Button. ಎಸ್ ಕೊಟ್ಟರೆ ಡಿಲೀಟ್ ಆಗುತ್ತೆ Envision AI. ಅಷ್ಟೇ. ಸೊ ಈ ಥರ ನೀವು ಎನ್ವಿಷನ್ AI ಓದ್ಕೊಬೋದು ಸ್ನೇಹಿತರೆ. ಹಾಗಾಗಿ ಇನ್ಸ್ಟಾ ರೀಡ್ರು ಇಲ್ಲ ಅಂತ ಯಾರು ಕಷ್ಟಪಡ್ತಾಯಿರೋ ಅವರು ಈ ಆ್ಯಪ್ನ ಯೂಸ್ ಮಾಡಿ. ಸೊ ಇದಿಷ್ಟು ಮಾಹಿತಿ ಆಗಿತ್ತು. ಈಗ ಒಂಚೂರು ನಮ್ಮ ಪ್ರೋಗ್ರಾಮ್ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. 27ಕ್ಕೆ ನಮ್ಮ ಪ್ರೋಗ್ರಾಮ್ ಇದೆ ಸ್ನೇಹಿತರೆ, ನಮ್ಮ ಕನ್ನಡ ತಂತ್ರಾಂಶದ ದಶಮಾನೋತ್ಸವ. ಅದಕ್ಕೆ ದಯವಿಟ್ಟು ಎಲ್ಲ ಬಂದು ಪ್ರೋಗ್ರಾಮ್ನ ಯಶಸ್ವಿ ಮಾಡಿಕೊಡಿ. ಡೊನೇಷನ್ನು ನಾವು ಕೇಳಿದ್ವಿ, ತುಂಬ ಜನ ಕೊಟ್ಟಿರ. ಇನ್ನೂ ಕೂಡ ಯಾರಾದರೂ ಕೊಡೋರಿದ್ದರೆ ಕೊಡ್ಬೋದು. ಆದರೂ ಕೂಡ ನಾವು ಲಿಸ್ಟೆಲ್ಲ ಹಾಕ್ತಾಯಿದ್ದೀವಿ, ನೋಡ್ತಾ ಇರ್ತೀರ ಅಂದ್ಕೊಂಡಿದ್ದೀನಿ ನಮ್ಮ ಕಮ್ಯುನಿಟಿಯಲ್ಲಿ. ಹಾಗೆ ಸುಮಾರು ಜವಾಬ್ದಾರಿಗಳೆಲ್ಲ ವಹಿಸ್ಕೊಂಡಿದ್ದೀರ. ಟೀ ಕಾಫಿದಾಗಿರ್ಬೋದು, ಅಥವಾ ಪ್ರೈಸಸ್, ಒಂದು ಕ್ಯಾಶ್ ಪ್ರೈಸ್ ಆಗಿರ್ಬೋದು, ಈ ಥರದ್ದೆಲ್ಲ. ಸೊ ಭಾಳ ಸಂತೋಷ ಸ್ನೇಹಿತರೆ. ಎಲ್ಲರೂ ಮರಿದಂಗೆ ಬನ್ನಿ ಪ್ರೋಗ್ರಾಮ್ಗೆ. ಹಾಗೆ ಕಾಂಟ್ರಿಬ್ಯೂಟ್ ಮಾಡೋದಿದ್ರೆ ಮಾಡಿ, ಯಾವ ರೀತಿ ಬೇಕಾದ್ರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಟ್ವಿಟರನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾರ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.